ಬೆಂಗಳೂರಿನ ಜನರಿಗೆ ಬಿಬಿಎಂಪಿ ಕಸದ ಲಾರಿಗಳು ಯಮಸ್ವರೂಪಿಯಾಗಿವೆ. ನಿನ್ನೆ ಥಣಿಸಂದ್ರದಲ್ಲಿ 10 ವರ್ಷದ ಬಾಲಕ ಕಿಲ್ಲರ್ ಕಸದ ಲಾರಿಗೆ ಬಲಿಯಾಗಿದ್ದ. ಇದೊಂದೇ ಘಟನೆ ಮಾತ್ರವಲ್ಲ, ಕಸದ ಲಾರಿಗಳಿಂದ ಸಾಲು ಸಾಲು ಆಕ್ಸಿಡೆಂಟ್ ಆಗ್ತಾ ಇವೆ. ಬಲಿಯಾದವರ ಸಂಖ್ಯೆಯೂ ಸಹ ಸದ್ದಿಲ್ಲದೆ ಹೆಚ್ಚಾಗ್ತಾನೇ ಇದೆ. ಯಮಸ್ವರೂಪಿ ಕಸದ ಲಾರಿ ವಿರುದ್ಧ ಜನ ನಿಗಿ ಕೆಂಡವಾಗಿದ್ದಾರೆ. ಅಡ್ಡಾದಿಡ್ಡಿ ಚಾಲನೆ, ಓವರ್ ಸ್ಪೀಡ್, ರೂಲ್ಸ್ ಬ್ರೇಕ್ನಿಂದಲೇ ಈ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಅಪಘಾತಗಳ ಸರಮಾಲೆ ಇಲ್ಲಿ ಆಗ್ತಾ ಇದೆ ಅನ್ನೋದು ಜನರ ಆರೋಪ. ಸಾಲು ಸಾಲು ಸಾವಾದ್ರೂ ಬಿಬಿಎಂಪಿಯಿಂದ ಯಾವುದೇ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗಿಲ್ಲ. ಹಾಗಾದ್ರೆ ಕಸದ ಲಾರಿಗಳ ಬಲಿಯಾಟಕ್ಕೆ ಬ್ರೇಕ್ ಯಾವಾಗ? ಈವರೆಗೂ ಬಲಿಯಾದವರು ಎಷ್ಟು ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನ ಸೆಪ್ಟೆಂಬರ್ 22, 2018 ಯಶವಂತಪುರ ಟ್ರಾಫಿಕ್ ಪೊಲೀಸ್ ಠಾಣೆ 30 ವರ್ಷದ ಭುವನೇಶ್ವರಿ ಅನ್ನುವಂತಹ ಮಹಿಳೆ ಬಲಿಯಾಗಿದ್ದಾರೆ. ಇದು ಕಸದ ಲಾರಿಗೆ ಮೊದಲ ಬಲಿಯ ವರದಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 2022 ಮಾರ್ಚ್ 21 ಹೆಬ್ಬಾಳದಲ್ಲಿ ರಸ್ತೆ ದಾಟುತ್ತಿದ್ದಂತಹ ವಿದ್ಯಾರ್ಥಿನಿ ಅಕ್ಷತಾ ಕಸದ ಲಾರಿಗೆ ಬಲಿಯಾಗ್ತಾರೆ. ಇನ್ನು ಮಾರ್ಚ್ 31, 2022 ಸ್ಥಳ ಥಣಿಸಂದ್ರ ಮುಖ್ಯ ರಸ್ತೆ. ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದಂತಹ ಸವಾರ ಸಾವಿಗೀಡಾಗ್ತಾರೆ. ವಿ ರಾಮಯ್ಯ 76 ವರ್ಷದ ವೃದ್ಧ ಇದರಲ್ಲಿ ಬಲಿಯಾಗ್ತಾರೆ. ಇನ್ನು ಏಪ್ರಿಲ್ 18, 2022 ಸ್ಥಳ ಮೈಸೂರು ರಸ್ತೆ ನಾಯಂಡಹಳ್ಳಿ ಜಂಕ್ಷನ್. ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಂತಹ ಮಹಿಳೆ ಮೇಲೆ ಕಸದ ಲಾರಿ ಹರಿದಿದೆ. SBI ಬ್ಯಾಂಕ್ ಉದ್ಯೋಗಿ 40 ವರ್ಷದ ಪದ್ಮಿನಿ ಇದಕ್ಕೆ ಬಲಿಯಾಗ್ತಾರೆ. ಇದು 2022ರಲ್ಲಿ ನಡೆದಂತಹ ಘಟನೆ. ಇನ್ನು ಮೇ 14, 2022ರಲ್ಲಿ ನಾಗವಾರ ಮುಖ್ಯ ರಸ್ತೆ. ಸ್ವಿಗ್ಗಿ ಡೆಲಿವರಿ ಬಾಯ್ನ ಪ್ರಾಣವನ್ನ ಕಸದ ಲಾರಿ ತೆಗೆದಿದೆ. 25 ವರ್ಷದ ದೇವಣ್ಣ ಅನ್ನುವಂತಹ ಯುವಕ ಕಸದ ಲಾರಿಗೆ ಬಲಿಯಾಗ್ತಾರೆ. ಜುಲೈ 10, 2022 ನಾಗರಬಾವಿ ಸರ್ಕಲ್ ದ್ವಿಚಕ್ರ ವಾಹನದ ಮೇಲೆ ಹರಿದ ಕಸದ ಲಾರಿ. 37 ವರ್ಷದ ಕಲಾ ಅನ್ನೋರು ಈ ಮಹಿಳೆ ಸಾವಿಗೆ ಈಡಾಗ್ತಾರೆ. ಇನ್ನು ಈ ಘಟನೆಯಲ್ಲಿ ಅವರ ಪತಿ ಯೋಗೇಂದ್ರ ಗಂಭೀರವಾಗಿ ಗಾಯಗೊಳ್ತಾರೆ. ಇನ್ನು ನವೆಂಬರ್ 29, 2022 ದೊಡ್ಡಬಳ್ಳಾಪುರದ ಚಿಗರೇನಹಳ್ಳಿ ಡಂಪ್ ಯಾರ್ಡ್ ಬಳಿ ಬಿಬಿಎಂಪಿ ಕಸದ ಲಾರಿಗೆ 2 ಯುವಕರು ಬಲಿಯಾಗ್ತಾರೆ. ಮಾರುತಿ ಮತ್ತು ಮಹೇಶ್ ಮೃತ ದುರ್ದೈವಿಗಳು. ಇದು ನವೆಂಬರ್ 29ನೇ ತಾರೀಕು ನಡೆದಿರೋದು 2022ರಲ್ಲಿ. ಇನ್ನು 2023ಕ್ಕೆ ಬಂದ್ರೆ ಜುಲೈ 17, 2023 ಹಡ್ಸನ್ ಸರ್ಕಲ್ ರಸ್ತೆ ದಾಟುತ್ತಿದ್ದಂತಹ ಮಹಿಳೆಗೆ ಕಸದ ಲಾರಿ ಗುದ್ದಿದೆ. ಈ ವೇಳೆ 60 ವರ್ಷದ ಮುನಿಯಮ್ಮ ಅನ್ನುವಂತಹ ವೃದ್ಧೆ ಸಾವಿಗೆ ಈಡಾಗ್ತಾರೆ. ಇನ್ನು 2023 ಸೆಪ್ಟೆಂಬರ್ 25 ಜಯನಗರ ಮೆಟ್ರೋ ನಿಲ್ದಾಣ. ನವವಿವಾಹಿತ ಬಲಿ ಪಡೆದ ಬಿಬಿಎಂಪಿ ಕಸದ ಲಾರಿ. ಅವೈಜ್ಞಾನಿಕವಾಗಿ ಪಾರ್ಕಿಂಗ್ ಮಾಡಿರ್ತಾರೆ ಲಾರಿನ. ಲಾರಿ ಕಾಣಿಸದೆ ಬೈಕ್ ಹೋಗಿ ಗುದ್ಬಿಡತ್ತೆ. ರಾಮನಗರದ ಯಶವಂತ್ ಬಲಿಯಾದಂತಹ ಯುವಕ ಸೆಪ್ಟೆಂಬರ್ 25, 2023ರಲ್ಲಿ. ಇನ್ನು ಜನವರಿ 29, 2024ರಲ್ಲಿ ಪುಲಕೇಶಿ ನಗರದ ಮಸೀದಿ ರೋಡ್ನಲ್ಲಿ 14 ವರ್ಷದ ವಿದ್ಯಾರ್ಥಿನಿ ಮೇಲೆ ಕಸದ ಲಾರಿ ಹರಿದು ಆಕೆ ಸಾವಿಗೆ ಈಡಾಗ್ತಾಳೆ. ಇನ್ನು ಜುಲೈ 28, 2024ರಲ್ಲಿ ಶೇಷಾದ್ರಿ ರೋಡ್ KR ಸರ್ಕಲ್ ಬಳಿ 2 ಸಾವಿಗೆ ಬಿಬಿಎಂಪಿಯ ಕಸದ ಲಾರಿ ಕಾರಣ ಆಗತ್ತೆ. 25 ವರ್ಷದ ಪ್ರಶಾಂತ್ ಹಾಗೂ 27 ವರ್ಷದ ಶಿಲ್ಪಾ ಅನ್ನೋರು ಈ ಘಟನೆಯಲ್ಲಿ ಮೃತಪಡ್ತಾರೆ. ಇನ್ನು 2025 ಜನವರಿ 5ನೇ ತಾರೀಕು ನಾಗವಾರ ಮುಖ್ಯ ರಸ್ತೆ ಥಣಿಸಂದ್ರ ಸಹೋದರಿಯನ್ನ ಬಲಿ ಪಡ್ಕೊಳ್ತು ಕಸದ ಲಾರಿ. ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ದಾಗ ಕಸದ ಲಾರಿ ಡಿಕ್ಕಿ ಹೊಡೆದಿದೆ. ನಾಸಿಯಾ ಸುಲ್ತಾನ ಹಾಗೂ ನಾಸಿಯಾ ಇರ್ಫಾನ್ ಅನ್ನೋರು ಈ ಘಟನೆಯಲ್ಲಿ ಮೃತಪಡ್ತಾರೆ.